ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮ್ಮೆಲ್ಲರಿಗೂ ಸಾಫ್ಟಾಗಿ ರುಚಿಯಾಗಿ ಇದಕ್ಕಿನ ಬೇಳೆ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಫ್ರೆಂಡ್ಸ್, ಉಪ್ಪಿಟ್ಟು ಮಾಡೋದಕ್ಕೆ ನಾನು ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಅದಕ್ಕೆ ನಾನು 3/4 ಬಟ್ಲಾಗಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನಿವಾಗ ರವೆನ ಹುರ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಲೋ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ. ಫ್ರೆಂಡ್ಸ್, ಇವಾಗ ಫ್ಲೇಮ್ ಲೋ ಅಲ್ಲೇ ನಾವು ನೀಟಾಗಿ ರವೆನ ಹುರ್ಕೋಬೇಕಾಗುತ್ತೆ. ಲೈಟಾಗಿ ರವೆ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಹುರಿಯೋವಾಗ 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡು ಹುರಿತೀನಿ. ಉಪ್ಪಿಟ್ಟು ಸಾಫ್ಟಾಗಿ ಬರುತ್ತೆ. ಸೊ ಇವಾಗೆಲ್ಲ ಇದನ್ನು ತುಪ್ಪ ಜೊತೆ ರವೆನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರ್ಕೊಳ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ರೀತಿ ಹುರ್ಕೋಬೇಕಾಗುತ್ತೆ ನೋಡಿ. ಫ್ರೆಂಡ್ಸ್, ಇವಾಗ ಇದಕ್ಕಿನ ಬೇಳೆನ ಸಪ್ರೇಟಾಗಿ ಈ ಥರ ಬೇಯಿಸಿಟ್ಕೋಬೇಕು. ಮತ್ತು ಉಪ್ಪಿಟ್ಟು ಮಾಡೋಕ್ಕೆ ಬಿಸಿನೀರು ಸಹ ನಾನು ಸಪ್ರೇಟಾಗಿ ಕಾಯಿಸ್ಕೊತಾ ಇದ್ದೀನಿ. 3/4 ಕಪ್ಪು ರವೆ ತೊಗೊಂಡಿದ್ದೀನಲ್ವ, ನಾನು 4 ಕಪ್ಪು ವಾಟರ್ನ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಫಟಾಫಟ್ ಅಂತ ಉಪ್ಪಿಟ್ಟು ರೆಡಿ ಮಾಡ್ಕೊಬಿಡೋಣ. ಪ್ಯಾನ್ ಬಿಸಿಯಾಗಿದೆ. ಅದಕ್ಕೆ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಳ್ಳಿ ನೋಡಿ. ನಾನು 3 ರೆಕ್ಕೆ ಕರಿಬೇವು ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಈರುಳ್ಳಿಗಳನ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರ್ಕೊಳ್ಳೋಣ ನೋಡಿ. ಫ್ರೆಂಡ್ಸ್, ಈ ಈರುಳ್ಳಿ ಸಾಫ್ಟಾಗಿ ಬೇಯಬೇಕು. ಅಲ್ಲಿ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಬೆಂದುಬಿಟ್ರೇ ಉಪ್ಪಿಟ್ಟು ಚೆನ್ನಾಗಿರೋದು. ಇಲ್ಲ ಅಂದರೆ ತಿನ್ನೋವಾಗ ಕಸಕಸ ಅಂದ್ಕೊಂಡು ಅಷ್ಟು ಚೆನ್ನಾಗಿ ಇಷ್ಟ ಆಗೋದಿಲ್ಲ ನಮಗೆ. ಅದಕ್ಕೆ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇರೋಣ. ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ವೆಜಿಟೇಬಲ್ಗೆ ಅವರೆಕಾಯಿ ಇದಕ್ಕಿನ ಬೇಳೆ ಹಾಕ್ತಾ ಇರೋದ್ರಿಂದ ತರಕಾರಿ ಅಷ್ಟೊಂದು ಬಳಸ್ತಿಲ್ಲ. 1 ಕ್ಯಾರೆಟ್ನ ತುರ್ಕೊಂಡು ಬಳಸ್ತಾ ಇದ್ದೀನಿ. ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ. ಇದಕ್ಕಿನ ಬೇಳೆ ಸಿಗಬೇಕು ತಿನ್ನೋವಾಗ, ಅದೇ ಫೇಮಸ್ ಇದರಲ್ಲಿ ನೋಡಿ. ಫ್ರೆಂಡ್ಸ್, ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ, ಈರುಳ್ಳಿನೂ ಬೆಂದೋಗಿದೆ. ಇವಾಗ ಹಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಕಿವುಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಫ್ಟಾಗಿ ಬೆಂದೋಗಿಬಿಡಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು ನೋಡಿ. ಕ್ಯಾರೆಟ್ ಈ ಥರ ತುರ್ಕೊಂಡಿದ್ದೀನಿ. ಇವಾಗ ಈ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟು ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ರೀತಿಯಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಎಲ್ಲ ಮಿಶ್ರಣ ಬೆಂದಿದೆ. ಇವಾಗ ನಾನು ಹುರ್ಕೊಂಡಿರೋ ಅಂತಹ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ರವೆನ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀರು ಹಾಕ್ಕೊಂಡ್ಮೇಲೆ ಉಂಡೆ ಥರ ಗಂಟು ಕಟ್ಟೋದಿಲ್ಲ. ಇದೊಂದು ಟಿಪ್ಸು ನಿಮಗೆ ನೋಡಿ. ಫ್ರೆಂಡ್ಸ್, ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ರವೆ ವೆಜಿಟೇಬಲ್ಸ್ ಎಲ್ಲನೂ. ಅಲ್ಲಿ ತನಕ ನಾವು ಇದೇ ರೀತಿ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಇವಾಗ ಕಾಯಿಸ್ಕೊಂಡಿರೋಂತಹ ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, 1 ಕಪ್ಪು ರವೆಗೆ 4 ಕಪ್ಪು ನೀರನ್ನ ಈ ಮೆಜರ್ಮೆಂಟಲ್ಲಿ ಬಿಸಿ ಮಾಡ್ಕೊಂಡು ಪಕ್ಕ ಹಾಕ್ಕೊಂಡ್ರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಸಾಫ್ಟಾಗಿ ಉಪ್ಪಿಟ್ಟು ತಿನ್ನೋದಕ್ಕೆ ರೆಡಿ ಆಗುತ್ತೆ ನೋಡಿ. ಇವಾಗೆಲ್ಲ ನೋಡಿ, ಉಂಡೆ ಕಟ್ಟೇ ಇಲ್ಲ, ಎಷ್ಟು ಸಾಫ್ಟಾಗಿ ಎಲ್ಲ ಮಿಕ್ಸ್ ನೀಟಾಗಿ ಆಗಿದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಂಡೆ ಕಟ್ಟೋದನ್ನು ತಪ್ಪಿಸ್ಬೋದು. ಇವಾಗ ಫ್ಲೇಮ್ನ ಲೋ ಮಾಡ್ಕೊಳ್ಳಿ, ಉಪ್ಪಿಟ್ಟೆಲ್ಲ ಹೆಗರುತ್ತೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ. ನನ್ನ ಮಗ ಬಂದುಬಿಟ್ಟು ಸ್ಮೆಲ್ ಇಟ್ಕೊಂಡು ವಾವ್ ಘಮ ಅಂತ ಇದೆ ಅಂತ. ಈ ಉಪ್ಪಿಟ್ಟು ಬಂದು ನನ್ನ ಮಕ್ಕಳಿಗೆ, ನಮ್ಮ ಯಜಮಾನಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇವಾಗ ನಾನು ಇದಕ್ಕಿನ ಬೇಳೆ ಬೇಯಿಸಿಟ್ಕೊಂಡಿದ್ದೀನಲ್ವ, ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕಿನ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ, ಎಲ್ಲೂ ಹೊಡ್ಕೊಂಡಿಲ್ಲ. ಇದಕ್ಕಿನ ಬೇಳೆ ಆ ಥರ ಬೇಯಿಸ್ಕೋಬೇಕು ನಾವು. ಇವಾಗೆಲ್ಲ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಆಯಿತು. ಇವಾಗ ಸಾಲ್ಟು ಕರೆಕ್ಟಾಗಿದೆಯಾ ಇಲ್ಲ ಅಂತ ಒಂದು ಸತಿ ಚೆಕ್ ಮಾಡ್ಕೊಬೇಡಿ. ಈ ಸ್ಟೇಜಲ್ಲಿ ಕಮ್ಮಿ ಇದ್ದರೆ ಸೇರಿಸ್ಕೊಳ್ಳಿ, ಕರೆಕ್ಟಾಗಿದ್ದರೆ ಓಕೆ. ನನಗೆ ಇಲ್ಲಿ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ, ನಾನು ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ನೀಟಾಗೆಲ್ಲ ಒಂದು ಸತಿ ನಾನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಎಷ್ಟು ಪರ್ಫೆಕ್ಟಾಗಿದೆ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈ ಥರ ಉಪ್ಪಿಟ್ಟು ಮಾಡಿಕೊಂಡ್ರೆ. ಮಕ್ಕಳೆಲ್ಲ ನೀಟಾಗಿ ಇಷ್ಟಪಟ್ಟು ತಿಂತಾರೆ. ಈ ಉಪ್ಪಿಟ್ಟು ಜೊತೆಗೆ ನೀವು ಕಾಯಿ ಚಟ್ನಿ ಮಾಡ್ಕೊಳ್ಳಿ, ಮಸ್ತಾಗಿರುತ್ತೆ. ಕಾಯಿ ಚಟ್ನಿ ಹಾಕ್ಕೊಂಡು ಉಪ್ಪಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮ್ಯಾಂಗೋ ಪಿಕ್ಕಲ್ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಾ ಅದು ರುಚಿನೇ ಬೇರೆ. ನೋಡಿ ಫ್ರೆಂಡ್ಸ್, ಇವಾಗ ರುಚಿಯಾಗಿ ಸಾಫ್ಟಾಗಿ ಉಪ್ಪಿಟ್ಟು ತಿನ್ನೋದಕ್ಕೆ ರೆಡಿ ಆಯಿತು. ಇನ್ನೇನು ಇಳಿಸೋಕ್ಕೆ 2 ನಿಮಿಷ ಇರೋ ಅಷ್ಟರಲ್ಲಿ ಬಿಫೋರು ಒಂದು ಹಾಫ್ ಲೆಮನ್ನ ಹಿಂಡ್ಕೊಬಿಡಿ. ಫುಲ್ಲು ಹಿಂಡ್ಕೊಳಕ್ಕೋಗ್ಬೇಡಿ. ನಾನಿಲ್ಲಿ ಹಾಫ್ ಲೆಮನ್ನಲ್ಲಿ ಒಂದು ಅರ್ಧ ಭಾಗ ರಸನ ಹಿಂಡ್ಕೊಂಡಿದ್ದೀನಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಕೊಟ್ಬಿಡೋಣ. ಸಖತ್ತಾಗಿರುತ್ತೆ ಲೆಮನ್ನು ಏನೋ ಬಳಸ್ಕೊಂಡು ಉಪ್ಪಿಟ್ಟು ಮಾಡಿದ್ರೆ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು 2 ಮಿನಿಟ್ಸಲ್ಲಿ ರೆಡಿ ಆಗೋಯ್ತು. ಇವಾಗ ಇಳಿಸೋಕ್ಕಿಂತ ಮುಂಚೆ ಒಂದು ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಳೋಣ. ಇದು ನನ್ನ ಫೇವ್ರೆಟ್ಟು. ಆಲ್ಮೋಸ್ಟ್ ನಾನು ಎಲ್ಲ ಡಿಶಲ್ಲಿ ಹಾಕ್ತೀನಿ. 1 ಟೇಬಲ್ ಸ್ಪೂನ್ನ ತುಪ್ಪನ ಮೇಲೆ ಹಾಕಿ ಎಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಅದನ್ನು ಪ್ಲೇಟ್ ಮುಚ್ಚಿಬಿಟ್ರೆ ರೆಡಿ. ಉಪ್ಪಿಟ್ಟು ತಿನ್ನೋದಕ್ಕೆ ರೆಡಿ ಆಗೋಯ್ತು. ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ವಾವ್, ಸೂಪರಾಗಿದೆ, ಕಲರ್ಫುಲ್ಲಾಗಿದೆ, ಯಮ್ಮಿ ಆಗಿದೆ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಮನೆಯವರೆಲ್ಲ ಇಷ್ಟಪಡ್ತಾರೆ. ಈ ನನ್ನ ರೆಸಿಪಿ ಒಂದು ಸತಿ ಟ್ರೈ ಮಾಡಿ. ಈ ಥರ ಸಾಫ್ಟಾಗಿರೋ ಉಪ್ಪಿಟ್ಟನ್ನ ರುಚಿಯಾಗಿ ರೆಡಿ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತಿಂದು ಎಂಜಾಯ್ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಪದೇ ಪದೇ ಮೀಟ್ ಆಗ್ತಾ ಇರ್ತೇನೆ. ಹೊಸ್ದಾಗಿ ನೋಡ್ತಾ ಇರೋರು ತಪ್ಪದಿರ ಫಟಾಫಟ್ ಅಂತ ನಾನು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.